ಓಂ ಶ್ರೀ ಕದಿರಾಜೇಶ್ವರಾಯ ನಮಃ. ಶ್ರೀ ಕದಿರಾಜೇಶ್ವರ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ತಪ್ಪಲು ಹಚ್ಚ ಹಸಿರನೆಯ ಕಂಗು, ತೆಂಗು, ಭತ್ತ, ಅಡಿಕೆ ತೋಟಗಳ ನಡುವೆ ಇರುವುದೇ ಮಾಳಿಗೆ. ಇಲ್ಲಿಯೇ ಸನಿಹ ಕಾನನದ ಮಧ್ಯ ಇರುವುದು ಶ್ರೀ ಕದಿರಾಜೇಶ್ವರ ಸನ್ನಿಧಿ. ಇಲ್ಲಿ ವರ್ಷಂಪ್ರತಿಯಂತೆ ಮಹಾಶಿವರಾತ್ರಿ ಕಾರ್ಯಕ್ರಮವು ಅದ್ದೂರಿಯಾಗಿ ಊರ ಪರವೂರ ಭಕ್ತರ ಸಹಕಾರದೊಂದಿಗೆ ಸಾಂಗವಾಗಿ ನೆರವೇರಿತು. ಈ ದಿನ ಬೆಳಗ್ಗೆ ಪುಣ್ಯಾಹ ವಾಚನ, ಪ್ರಧಾನ ಹೋಮ, ನವಕ ಕಲಶ ಪೂಜೆ, ಅಭಿಷೇಕ, ಏಕಾದಶ ಮಹಾರುದ್ರ ಅಭಿಷೇಕ, ಪಂಚಾಮೃತ ಅಭಿಷೇಕ, ಅಂತೆಯೇ ನೈವೇದ್ಯ, ಅಲಂಕಾರ, ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಹೀಗೆ ಮಹಾಶಿವರಾತ್ರಿ ಸಂಭ್ರಮ ಸಡಗರದಿಂದ ಜರುಗಿತು. ಇದರ ವಿಸ್ತೃತ ವರದಿಯನ್ನು ಇದೀಗ ವೀಕ್ಷಿಸೋಣ. ಓಂ ಸ್ವಸ್ತಿ. ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಸಂಭ್ರಮ ಸುಸಂಪನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿಮೊಗ್ರು ಪಶ್ಚಿಮ ಘಟ್ಟಗಳ ತಪ್ಪಲು ಹಚ್ಚ ಹಸಿರನೆಯ ಪ್ರಕೃತಿ, ಭತ್ತ, ತೆಂಗು, ಕಂಗು ತೋಟಗಳ ನಡುವೆ ಮಾಳಿಗೆ ಪರಿಸರ 300ಕ್ಕೂ ಮಿಕ್ಕಿ ವರುಷಗಳ ಐತಿಹಾಸಿಕ ಮಾಳಿಗೆ ಮನೆತನದ ಹೆಬ್ಬಾರರಿಂದ ಅರ್ಚಿಸಿ ಪೂಜಿಸಿಕೊಂಡು ಬಂದಿರುವ ಶ್ರೀ ಕದಿರಾಜೇಶ್ವರ ಸನ್ನಿಧಿ. ಕಾನನದ ನಡುವೆ ರಾರಾಜಿಸುತ್ತಿರುವ ಜೀರ್ಣಗೊಂಡಿರುವ ಗುಡಿ, ಒಳಗೆ ಶ್ರೀ ಕದಿರಾಜೇಶ್ವರ ಸನ್ನಿಧಿ. ಗುಡಿಯ ಸುತ್ತ ದೈವಗಳ ಸಾನ್ನಿಧ್ಯ. ಜೀರ್ಣೋದ್ಧಾರಕ್ಕಾಗಿ ಇದಿರು ನೋಡುತ್ತಿದೆ ಈ ಆಲಯ. ವರ್ಷಂಪ್ರತಿಯಂತೆ ಈ ವರ್ಷವೂ ಮಹಾಶಿವರಾತ್ರಿ ಮಹೋತ್ಸವ ಊರ ಪರವೂರ ಭಕ್ತರ ಸಹಕಾರದಿಂದ ಸಾಂಗವಾಗಿ ನೆರವೇರಿತು. ಶ್ರೀ ದೇವರ ಸನ್ನಿಧಿಯಲ್ಲಿ ಬೆಳಗ್ಗೆ ಸಾಮೂಹಿಕ ಸೂರ್ಯ ನಮಸ್ಕಾರ, ಭಜನಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಪುಣ್ಯಾಹ ವಾಚನ, ಪ್ರಧಾನ ಹೋಮ, ಶ್ರೀ ದೇವರಿಗೆ ಪಂಚಾಮೃತ ಅಭಿಷೇಕ, ಸಿಯಾಳ ಅಭಿಷೇಕ, ಏಕಾದಶ ರುದ್ರಾಭಿಷೇಕ, ನವಕ ಕಲಶಾಭಿಷೇಕ, ಅಲಂಕಾರ, ನೈವೇದ್ಯ ಸಮರ್ಪಣೆ, ಮಹಾಮಂಗಳಾರತಿ, ಕರ್ಮ ಸಮಾಪ್ತಿ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಸಾಂಗವಾಗಿ ನೆರವೇರಿತು. ಈ ಸಂದರ್ಭ ತಂತ್ರಿಗಳು, ಆಡಳಿತ ಮುಖ್ಯಸ್ಥರು, ಊರ ಪರವೂರ ಭಕ್ತರು ಸೇರಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟರು. ಭಾರತದಲ್ಲಿ ಒಂದು ಹಬ್ಬದ ತರ 5 ದಿನಗಳ ಕಾಲ ಆಚರಿಸ್ತಾರೆ. ನಮ್ಮಲ್ಲಿ ಇಲ್ಲಿ 3 ದಿನಗಳ ಕಾಲ ಆಚರಣೆಯನ್ನ ಮಾಡುವಂಥದ್ದು. ಮುಖ್ಯವಾಗಿ ದೇವಸ್ಥಾನಗಳಲ್ಲಿ, ಶಿವ ದೇವಸ್ಥಾನಗಳಲ್ಲಿ ಪಂಚಾಕ್ಷರಿ ಮಂತ್ರದೊಂದಿಗೆ, ಹಾಗೆ ದೇವರಿಗೆ ಜಲಾಭಿಷೇಕವನ್ನ, ಪಂಚಾಮೃತ ಅಭಿಷೇಕ, ಈ ರೀತಿ ಬೇರೆ ಬೇರೆ ಪೂಜೆಗಳನ್ನ ಮಾಡಿಕೊಂಡು ಶಿವನನ್ನ ಧ್ಯಾನಿಸುವಂತಹ ಒಂದು ಪದ್ಧತಿ ಇದೆ. ಪೂರಕದೊಂದಿಗೆ ಬಲ ಏಕಪಾದ ಪ್ರಸರಣಾಸನ. ಓಂ ನಮಃ ಶಿವಾಯ. ಪೂರಕ. ಓಂ
ನಮಃ ಶಿವಾಯ ಪೂರಕ ಓಂ ನಮಃ ಶಿವಾಯ ಪೂರಕ ಓಂ ನಮಃ ಶಿವಾಯ ಪೂರಕ ನಮಃ ಶಿವಾಯ ಪೂರಕ ಓಂ ನಮಃ ಶಿವಾಯ ಪೂರಕದೊಂದಿಗೆ ನಮಸ್ಕಾರಾಸನ ಓಂ ನಮಃ ಶಿವಾಯ ಪೂರಕ ಓಂ ನಮಃ ಶಿವಾಯ ಪೂರಕ ಓಂ ನಮಃ ಶಿವಾಯ ಸಮಸ್ತ ರೇಚಕ ಮಾರ್ದಿಕ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ ಅಂದರೆ ಗದ್ದವನ್ನು ಎದೆಗೆ ತಾಗಿಸುವ ಪ್ರಯತ್ನ. ಸ್ಥಿತಿಯಲ್ಲಿ ಉಸಿರಾಟ ಪೂರಕ ರೇಚಕ ಪೂರಕ. ಕಣ್ಣುಗಳು ಮುಚ್ಚಿರಲಿ. ರೇಚಕ ಪೂರಕ ರೇಚಕ. ಬ್ರೀದ್ ಇನ್ ಬ್ರೀದ್ ಔಟ್. ಪೂರಕ ರೇಚಕ ಪೂರಕ ರೇಚಕ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ, ಕಣ್ಣು ತೆರೀಬಾರ್ದು. ನಿಧಾನವಾಗಿ ಉಸಿರುಗೊಳಿಸಿಕೊಳ್ಳುತ್ತಾ ಶಬ್ದಗಳನ್ನು ಆಲಿಸುವ ಪ್ರಯತ್ನವನ್ನು ಮಾಡುವ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಿನಾದ ಗಮನಿಸಿಕೊಳ್ಳುವ. ಪ್ರಶಾಂತವಾದ ವಾತಾವರಣದಲ್ಲಿ ನಾವಿದ್ದೇವೆ. ತಂಗಾಳಿಯ ಸ್ಪರ್ಶವನ್ನು ಅನುಭವಿಸಿಕೊಳ್ಳುವ. ನಾವೆಲ್ಲರೂ ಶಿವರಾತ್ರಿಯ ಈ ಪರ್ವಕಾಲದಲ್ಲಿದ್ದೇವೆ. ಪರ್ವಕಾಲ ಅಂತ ಹೇಳಿದರೆ ಭಗವಂತ ಭಕ್ತರ ಕಷ್ಟಗಳನ್ನು ನಿವಾರಿಸಲು, ಧರ್ಮ ರಕ್ಷಣೆಗಾಗಿ ಭೂಮಿಗೆ ಇಳಿಯುವಂತಹ ಪುಣ್ಯಕಾಲ. ಅಂತಹ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ನಾವಿಂದು ಶಿವನ ಸಾನ್ನಿಧ್ಯದಲ್ಲಿ, ಶಿವ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯೋಗ ಶಿವ ನಮಸ್ಕಾರದ ಅಭಿಷೇಕವನ್ನೇ ಶಿವ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಒಂದು ಬಾರಿ ಆ ಪರಮಾತ್ಮನ ಸ್ವರೂಪವನ್ನು ಕಲ್ಪಿಸಿಕೊಳ್ಳುವ. ನಂದಿ ವಾಹನನಾಗಿ, ತ್ರಿಶೂಲಧಾರಿಯಾಗಿ, ಪಾರ್ವತಿ ವಲ್ಲಭನಾಗಿ ಗಮನಿಸಿಕೊಳ್ಳುವ. ನಾಗೇಂದ್ರ ಹಾರನಾಗಿ, ತ್ರಿಲೋಚನನಾಗಿ ಆ ಸ್ವರೂಪವನ್ನು ಗಮನಿಸಿಕೊಳ್ಳುವ. ನಮ್ಮ ಕಲ್ಪನೆಯ ಸ್ವರೂಪವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿಕೊಳ್ಳುವ. ಲಿಂಗ ಸ್ವರೂಪನಾದಂತಹ ಆ ನಮ್ಮ ಪರಮಾತ್ಮ, ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗಮನಿಸಿಕೊಳ್ಳುವ. ಆ ಸ್ವರೂಪವನ್ನು ನಮ್ಮೆರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಿಕೊಳ್ಳುವ, ಪ್ರತಿಷ್ಠಾಪಿಸಿಕೊಳ್ಳುವ. ಆ ನಮ್ಮ ಪರಮಾತ್ಮನಿಗೆ ಮನಸ್ಸಿನಿಂದಲೇ ಮಾನಸ ಪೂಜೆಯನ್ನು ಮಾಡುವ. ಅಭಿಷೇಕ ಪ್ರಿಯನಾದ ಆ ನಮ್ಮ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುವ. ರೇಚಕ ಮಾರ್ದಿಕ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ ಅಂದರೆ ಗದ್ದವನ್ನು ಎದೆಗೆ ತಾಗಿಸುವ ಪ್ರಯತ್ನ. ಸ್ಥಿತಿಯಲ್ಲಿ ಉಸಿರಾಟ ಪೂರಕ ರೇಚಕ ಪೂರಕ. ಕಣ್ಣುಗಳು ಮುಚ್ಚಿರಲಿ. ರೇಚಕ ಪೂರಕ ರೇಚಕ. ಬ್ರೀದ್ ಇನ್ ಬ್ರೀದ್ ಔಟ್. ಪೂರಕ ರೇಚಕ ಪೂರಕ ರೇಚಕ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ, ಕಣ್ಣು ತೆರೀಬಾರ್ದು. ನಿಧಾನವಾಗಿ ಉಸಿರುಗೊಳಿಸಿಕೊಳ್ಳುತ್ತಾ ಶಬ್ದಗಳನ್ನು ಆಲಿಸುವ ಪ್ರಯತ್ನವನ್ನು ಮಾಡುವ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಿನಾದ ಗಮನಿಸಿಕೊಳ್ಳುವ. ಪ್ರಶಾಂತವಾದ ವಾತಾವರಣದಲ್ಲಿ ನಾವಿದ್ದೇವೆ. ತಂಗಾಳಿಯ ಸ್ಪರ್ಶವನ್ನು ಅನುಭವಿಸಿಕೊಳ್ಳುವ. ನಾವೆಲ್ಲರೂ ಶಿವರಾತ್ರಿಯ ಈ ಪರ್ವಕಾಲದಲ್ಲಿದ್ದೇವೆ. ಪರ್ವಕಾಲ ಅಂತ ಹೇಳಿದರೆ ಭಗವಂತ ಭಕ್ತರ ಕಷ್ಟಗಳನ್ನು ನಿವಾರಿಸಲು, ಧರ್ಮ ರಕ್ಷಣೆಗಾಗಿ ಭೂಮಿಗೆ ಇಳಿಯುವಂತಹ ಪುಣ್ಯಕಾಲ. ಅಂತಹ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ನಾವಿಂದು ಶಿವನ ಸಾನ್ನಿಧ್ಯದಲ್ಲಿ, ಶಿವ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯೋಗ ಶಿವ ನಮಸ್ಕಾರದ ಅಭಿಷೇಕವನ್ನೇ ಶಿವ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ.
ಒಂದು ಬಾರಿ ಆ ಪರಮಾತ್ಮನ ಸ್ವರೂಪವನ್ನು ಕಲ್ಪಿಸಿಕೊಳ್ಳುವ. ನಂದಿ ವಾಹನನಾಗಿ, ತ್ರಿಶೂಲಧಾರಿಯಾಗಿ, ಪಾರ್ವತಿ ವಲ್ಲಭನಾಗಿ ಗಮನಿಸಿಕೊಳ್ಳುವ. ನಾಗೇಂದ್ರ ಹಾರನಾಗಿ, ತ್ರಿಲೋಚನನಾಗಿ ಆ ಸ್ವರೂಪವನ್ನು ಗಮನಿಸಿಕೊಳ್ಳುವ. ನಮ್ಮ ಕಲ್ಪನೆಯ ಸ್ವರೂಪವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿಕೊಳ್ಳುವ. ಲಿಂಗ ಸ್ವರೂಪನಾದಂತಹ ಆ ನಮ್ಮ ಪರಮಾತ್ಮ, ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗಮನಿಸಿಕೊಳ್ಳುವ. ಆ ಸ್ವರೂಪವನ್ನು ನಮ್ಮೆರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಿಕೊಳ್ಳುವ, ಪ್ರತಿಷ್ಠಾಪಿಸಿಕೊಳ್ಳುವ. ಆ ನಮ್ಮ ಪರಮಾತ್ಮನಿಗೆ ಮನಸ್ಸಿನಿಂದಲೇ ಮಾನಸ ಪೂಜೆಯನ್ನು ಮಾಡುವ. ಅಭಿಷೇಕ ಪ್ರಿಯನಾದ ಆ ನಮ್ಮ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುವ. ರೇಚಕ ಮಾರ್ದಿಕ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ, ಅಂದರೆ ಗದ್ದವನ್ನು ಎದೆಗೆ ತಾಗಿಸುವ ಪ್ರಯತ್ನ. ಸ್ಥಿತಿಯಲ್ಲಿ ಉಸಿರಾಟ. ಪೂರಕ, ರೇಚಕ, ಪೂರಕ. ಕಣ್ಣುಗಳು ಮುಚ್ಚಿರಲಿ. ರೇಚಕ, ಪೂರಕ, ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ, ರೇಚಕ, ಪೂರಕ, ರೇಚಕ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ, ಕಣ್ಣು ತೆರೀಬಾರ್ದು. ನಿಧಾನವಾಗಿ ಉಸಿರುಗೊಳಿಸಿಕೊಳ್ಳುತ್ತಾ ಅದನ್ನು ಆಲಿಸುವ ಪ್ರಯತ್ನವನ್ನು ಮಾಡುವ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಿನಾದ ಗಮನಿಸಿಕೊಳ್ಳುವ. ಪ್ರಶಾಂತವಾದ ವಾತಾವರಣದಲ್ಲಿ ನಾವಿದ್ದೇವೆ. ತಂಗಾಳಿಯ ಸ್ಪರ್ಶವನ್ನು ಅನುಭವಿಸಿಕೊಳ್ಳುವ. ನಾವೆಲ್ಲರೂ ಶಿವರಾತ್ರಿಯ ಈ ಪರ್ವಕಾಲದಲ್ಲಿದ್ದೇವೆ. ಪರ್ವಕಾಲ ಅಂತ ಹೇಳಿದರೆ ಭಗವಂತ ಭಕ್ತರ ಕಷ್ಟಗಳನ್ನು ನಿವಾರಿಸಲು, ಧರ್ಮ ರಕ್ಷಣೆಗಾಗಿ ಭೂಮಿಗೆ ಇಳಿಯುವಂತಹ ಪುಣ್ಯಕಾಲ. ಅಂತಹ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ನಾವಿಂದು ಶಿವನ ಸಾನ್ನಿಧ್ಯದಲ್ಲಿ, ಶಿವ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯೋಗ ಶಿವ ನಮಸ್ಕಾರದ ಅಭಿಷೇಕವನ್ನೇ ಶಿವ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಒಂದು ಬಾರಿ ಆ ಪರಮಾತ್ಮನ ಸ್ವರೂಪವನ್ನು ಕಲ್ಪಿಸಿಕೊಳ್ಳುವ. ನಂದಿ ವಾಹನನಾಗಿ, ತ್ರಿಶೂಲಧಾರಿಯಾಗಿ, ಪಾರ್ವತಿ ವಲ್ಲಭನಾಗಿ ಗಮನಿಸಿಕೊಳ್ಳುವ. ನಾಗೇಂದ್ರ ಹಾರನಾಗಿ, ತ್ರಿಲೋಚನನಾಗಿ ಆ ಸ್ವರೂಪವನ್ನು ಗಮನಿಸಿಕೊಳ್ಳುವ. ನಮ್ಮ ಕಲ್ಪನೆಯ ಸ್ವರೂಪವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿಕೊಳ್ಳುವ. ಲಿಂಗ ಸ್ವರೂಪನಾದಂತಹ ಆ ನಮ್ಮ ಪರಮಾತ್ಮ, ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗಮನಿಸಿಕೊಳ್ಳುವ. ಆ ಸ್ವರೂಪವನ್ನು ನಮ್ಮೆರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಿಕೊಳ್ಳುವ, ಪ್ರತಿಷ್ಠಾಪಿಸಿಕೊಳ್ಳುವ. ಆ ನಮ್ಮ ಪರಮಾತ್ಮನಿಗೆ ಮನಸ್ಸಿನಿಂದಲೇ ಮಾನಸ ಪೂಜೆಯನ್ನು ಮಾಡುವ. ಅಭಿಷೇಕ ಪ್ರಿಯನಾದ ಆ ನಮ್ಮ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುವ. ರೇಚಕ ಮಾರ್ದಿಕ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ, ಅಂದರೆ ಗದ್ದವನ್ನು ಎದೆಗೆ ತಾಗಿಸುವ ಪ್ರಯತ್ನ. ಸ್ಥಿತಿಯಲ್ಲಿ ಉಸಿರಾಟ. ಪೂರಕ, ರೇಚಕ, ಪೂರಕ. ಕಣ್ಣುಗಳು ಮುಚ್ಚಿರಲಿ. ರೇಚಕ, ಪೂರಕ, ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ, ರೇಚಕ, ಪೂರಕ, ರೇಚಕ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ, ಕಣ್ಣು ತೆರೀಬಾರ್ದು. ನಿಧಾನವಾಗಿ ಉಸಿರುಗೊಳಿಸಿಕೊಳ್ಳುತ್ತಾ ಅದನ್ನು ಆಲಿಸುವ ಪ್ರಯತ್ನವನ್ನು ಮಾಡುವ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಿನಾದ ಗಮನಿಸಿಕೊಳ್ಳುವ. ಪ್ರಶಾಂತವಾದ ವಾತಾವರಣದಲ್ಲಿ ನಾವಿದ್ದೇವೆ. ತಂಗಾಳಿಯ ಸ್ಪರ್ಶವನ್ನು ಅನುಭವಿಸಿಕೊಳ್ಳುವ.
ನಾವೆಲ್ಲರೂ ಶಿವರಾತ್ರಿಯ ಈ ಪರ್ವಕಾಲದಲ್ಲಿದ್ದೇವೆ. ಪರ್ವಕಾಲ ಅಂತ ಹೇಳಿದರೆ ಭಗವಂತ ಭಕ್ತರ ಕಷ್ಟಗಳನ್ನು ನಿವಾರಿಸಲು ಧರ್ಮ ರಕ್ಷಣೆಗಾಗಿ ಭೂಮಿಗೆ ಇಳಿಯುವಂತಹ ಪುಣ್ಯಕಾಲ. ಅಂತಹ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ನಾವಿಂದು ಶಿವನ ಸಾನ್ನಿಧ್ಯದಲ್ಲಿ, ಶಿವ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯೋಗ ಶಿವ ನಮಸ್ಕಾರದ ಅಭಿಷೇಕವನ್ನೇ ಶಿವ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಒಂದು ಬಾರಿ ಆ ಪರಮಾತ್ಮನ ಸ್ವರೂಪವನ್ನು ಕಲ್ಪಿಸಿಕೊಳ್ಳುವ. ನಂದಿ ವಾಹನನಾಗಿ, ತ್ರಿಶೂಲಧಾರಿಯಾಗಿ, ಪಾರ್ವತಿ ವಲ್ಲಭನಾಗಿ ಗಮನಿಸಿಕೊಳ್ಳುವ. ನಾಗೇಂದ್ರ ಹಾರನಾಗಿ, ತ್ರಿಲೋಚನನಾಗಿ ಆ ಸ್ವರೂಪವನ್ನು ಗಮನಿಸಿಕೊಳ್ಳುವ. ನಮ್ಮ ಕಲ್ಪನೆಯ ಸ್ವರೂಪವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿಕೊಳ್ಳುವ. ಲಿಂಗ ಸ್ವರೂಪನಾದಂತಹ ಆ ನಮ್ಮ ಪರಮಾತ್ಮ, ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗಮನಿಸಿಕೊಳ್ಳುವ. ಆ ಸ್ವರೂಪವನ್ನು ನಮ್ಮೆರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಿಕೊಳ್ಳುವ, ಪ್ರತಿಷ್ಠಾಪಿಸಿಕೊಳ್ಳುವ. ಆ ನಮ್ಮ ಪರಮಾತ್ಮನಿಗೆ ಮನಸ್ಸಿನಿಂದಲೇ ಮಾನಸ ಪೂಜೆಯನ್ನು ಮಾಡುವ. ಅಭಿಷೇಕ ಪ್ರಿಯನಾದ ಆ ನಮ್ಮ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುವ. ರೇಚಕ ಮಾರ್ದಿಕ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ, ಅಂದರೆ ಗದ್ದವನ್ನು ಎದೆಗೆ ತಾಗಿಸುವ ಪ್ರಯತ್ನ. ಸ್ಥಿತಿಯಲ್ಲಿ ಉಸಿರಾಟ. ಪೂರಕ, ರೇಚಕ, ಪೂರಕ. ಕಣ್ಣುಗಳು ಮುಚ್ಚಿರಲಿ. ರೇಚಕ, ಪೂರಕ, ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ, ರೇಚಕ, ಪೂರಕ, ರೇಚಕ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ, ಕಣ್ಣು ತೆರೀಬಾರ್ದು. ನಿಧಾನವಾಗಿ ಮುಚ್ಚಿಕೊಳ್ಳುತ್ತಾ ಅದನ್ನು ಆಲಿಸುವ ಪ್ರಯತ್ನವನ್ನು ಮಾಡುವ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಿನಾದ ಗಮನಿಸಿಕೊಳ್ಳುವ. ಪ್ರಶಾಂತವಾದ ವಾತಾವರಣದಲ್ಲಿ ನಾವಿದ್ದೇವೆ. ತಂಗಾಳಿಯ ಸ್ಪರ್ಶವನ್ನು ಅನುಭವಿಸಿಕೊಳ್ಳುವ. ನಾವೆಲ್ಲರೂ ಶಿವರಾತ್ರಿಯ ಈ ಪರ್ವಕಾಲದಲ್ಲಿದ್ದೇವೆ. ಪರ್ವಕಾಲ ಅಂತ ಹೇಳಿದರೆ ಭಗವಂತ ಭಕ್ತರ ಕಷ್ಟಗಳನ್ನು ನಿವಾರಿಸಲು ಧರ್ಮ ರಕ್ಷಣೆಗಾಗಿ ಭೂಮಿಗೆ ಇಳಿಯುವಂತಹ ಪುಣ್ಯಕಾಲ. ಅಂತಹ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ನಾವಿಂದು ಶಿವನ ಸಾನ್ನಿಧ್ಯದಲ್ಲಿ, ಶಿವ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಯೋಗ ಶಿವ ನಮಸ್ಕಾರದ ಅಭಿಷೇಕವನ್ನೇ ಶಿವ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಒಂದು ಬಾರಿ ಆ ಪರಮಾತ್ಮನ ಸ್ವರೂಪವನ್ನು ಕಲ್ಪಿಸಿಕೊಳ್ಳುವ. ನಂದಿ ವಾಹನನಾಗಿ, ತ್ರಿಶೂಲಧಾರಿಯಾಗಿ, ಪಾರ್ವತಿ ವಲ್ಲಭನಾಗಿ ಗಮನಿಸಿಕೊಳ್ಳುವ. ನಾಗೇಂದ್ರ ಹಾರನಾಗಿ, ತ್ರಿಲೋಚನನಾಗಿ ಆ ಸ್ವರೂಪವನ್ನು ಗಮನಿಸಿಕೊಳ್ಳುವ. ನಮ್ಮ ಕಲ್ಪನೆಯ ಸ್ವರೂಪವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿಕೊಳ್ಳುವ. ಲಿಂಗ ಸ್ವರೂಪನಾದಂತಹ ಆ ನಮ್ಮ ಪರಮಾತ್ಮ, ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಗಮನಿಸಿಕೊಳ್ಳುವ. ಆ ಸ್ವರೂಪವನ್ನು ನಮ್ಮೆರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಿಕೊಳ್ಳುವ, ಪ್ರತಿಷ್ಠಾಪಿಸಿಕೊಳ್ಳುವ. ಆ ನಮ್ಮ ಪರಮಾತ್ಮನಿಗೆ ಮನಸ್ಸಿನಿಂದಲೇ ಮಾನಸ ಪೂಜೆಯನ್ನು ಮಾಡುವ. ಅಭಿಷೇಕ ಪ್ರಿಯನಾದ ಆ ನಮ್ಮ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುವ.
ಹಾಡು.
वाला बोलते नामदये नमो नमः उत्पीठिते नामदये नमो नमः ईश्वरो नमो नमो आनन्दाय प्रत्याय नमो नमः आयुष्यो नमो नमः आसीने प्रत्याय नमो नमः समग्रागतस्य नमो नमः दावतस्य नमो नमः समाप्यस्तवादित्य नमो नमः योगसोदित्य नमो नमः नमः आद्याद्वीर्यो विद्युदेकस्य नमो नमः प्रार्थस्यो नमोदित्य नमो नमः राधेभ्यो भागवतेभ्यो नमो नमः गणेभ्यो नमोदित्य नमो नमः विरोधेभ्यो विष्णुदेभ्यो नमो नमः आद्याच्युतेभ्यो नमो नमः देवो देभ्यो नमो नमः देभ्यो नमो नमः अजस्तेनानिभ्यो नमो नमः कण्ठेभ्यो नमो नमः तक्षभ्यो नमो नमः कुलालेभ्यो कर्मालेभ्यो नमो नमः विद्येभ्यो नमो नमः ईश्वरेभ्यो नमो नमः नमो नमः महाय दुर्गाय नमः शिवाय नमो नीलगिरिवाय निष्कण्ठाय नमः विघ्नेशाय नमः सहस्राक्षाय नमो नमो आनन्दाय नमः नमो ग्रहे नमः नमो रुद्राय नमः नमः प्रियाय नमः आनवे राजाय नमः शीघ्राय दीप्याय नमः ऊर्जाय नमः लक्ष्याय नमः सोमनाय दीपाय नमो आदेशाय कनिष्ठाय नमः पूर्णाय नमः देवाय
रूपाय नमो जगन्याय बुद्धियाय नमो सूर्याय नमो सूर्याय नमो याम्याय जगन्याय नमो उपद्याय जगन्याय नमो ज्योत्याय नमो वधान्याय नमो वन्याय जगन्याय नमो श्रवाय नमो आश्रयाय राजनाय नमो शूराय नमो विद्महे नमो रोहिणे नमो रोहिणे नमो बिल्बिने नमो नमो शूराय नमो नमो दुःखाय नमो विष्णवे जपराय नमो भूताय जपराय नमो निर्गुणे नमो ज्येष्ठे वेदाय नमो स्वाहाय नमो सूर्याय नमो त्याय नमो काव्याय नमो सूर्याय नमो महाभ्याय नमो शुद्धाय नमो कोप्याय नमो विद्याय नमो वश्याय नमो ज्ञाय नमो विद्याय नमो वाक्याय वैष्ण्याय नमो वास्तव्याय नमो शिवाय नमो सोमाय जगाय नमो स्थापकाय धर्माय नमो शिवाय नमो दुर्गाय भीमाय नमो अग्नेय नमो भवाय नमो हंसे जनीय नमो शिव्यो हरिकेशभ्यो नमस्काराय नमो शंभवे नमो शंकराय नमो नमो शिवाय नमो कीर्त्याय नमो न्याय नमो भाग्याय नमो नमो अखिलते नमो अखिलेभ्यो देवानागुतेभ्यो नमो विकीर्तेभ्यो नमो विद्मत्तेभ्यो नमो निरतेभ्यो नमो आयवतेभ्यः द्रावेन्द्रपदेन दंगिलोयिता येषां पुराणां येषां पुराणां हेमा रोमोय साक्षीचरापदे राते प्रजिवातनो शिवाश्वाहरेजुने शिवाप्रसवेन्दे दयानो जीवते रुद्राय तपसे भवद्विने केन्द्रीराय परामे लक्ष्मणे नमस्ते विष्णुं वचनावे अस्मिन्नादरं रामोद्रोदोहे केन्द्रीराय नमस्ते लक्ष्मणयो भगवाय नामश्यामनवद्यप्नीतो आरोहण भगवानो 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 मानवदीर्घकर्मोद्वासकम्प्रियान् सर्वोत्तरैः आनन्दोगेतनैः ओम नमो भगवते रुद्राय विष्णवे मृत्युर्मे माहे
మధ్యమైంది దేవుడు ಮೊದಲಿನ ನಮ್ಮ ಮಾತಿನ ಪರವಾದ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಅಂಚನೆ ವಿಶೇಷವಾದ ಭಜನೆ ಇತ್ತ ಅಲ್ಪ ವಿಭಜನೆ ಹೆಚ್ಚಿಗೆ ಈ ಶಕ್ತಿಗೆ ಈ ಸಾನ್ನಿಧ್ಯ ಈ ಭಜನದ ಮಂಡಳಿನ ಮಾತಲ್ಲಿತ್ತದೆ ಭಜನೆ ಸೇವಿನ ಮಲ್ಪಾದ ನಚ್ಚಿತನ ಒಂಜೆ ಸಹೃದಿ ಬಂಧುಲು ನಮ್ಮೊಟ್ಟು ಹುಲ್ಲೇರು ಅಕ್ಲೆಲ್ಲ ಈ ಪುರ್ತುಡು ನಮ್ಮ ವಿಶೇಷವಾದ ಅಭಿನಂದಿಸ ಒಂದಿಲ್ಲ ಅಂಚನೆ ಬ್ರಹ್ಮಶ್ರೀ ಭಜನಾ ಮಂಡಳಿ ಬಳಿಚ್ಚ ಅಂಚನೆ ಸೋಮನಾಥೇಶ್ವರಿ ಭಜನಾ ಮಂಡಳಿ ಸೋಮನಾಥೇಶ್ವರ ದೇವಸ್ಥಾನ ಅಡದಂಗಡಿ ಮುಗುಲು ವಿಶೇಷವಾದ ನಮ್ಮೊಟ್ಟಿಗೂ ಭಾಗವಹಿಸಿದ ರಂಚನೆ ಮಹಿಷಮರ್ದಿನಿ ಭಜನಾ ಮಂಡಳಿ ಬಯ್ಯದ ಪುರ್ತುಗೂ ನಮ್ಮೊಟ್ಟು ಭಾಗವಹಿಸಿರುಳ್ಳಿದೆ ಇತ್ತೇನೆ ಲೋಕನಾಥೇಶ್ವರ ಭಜನಾ ಮಂಡಳಿ ಬದ್ಯಾರು ಶಿರ್ಲಾಲು ಮುಕುಲ್ಲ ಈ ಭಜನದ ಕಾರ್ಯಕ್ರಮ ಭಾಗವಹಿಸಿದಿರಿ ಮುಕುಲಿಗಿಲ್ಲ ಮಾತನ ಪರವಾದ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಮುಲ್ಪ ಬೈದನಚ್ಚಿನ ಮಾತ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆನೆ ಮಲ್ಪರಗ ನಮ್ಮೊಟ್ಟಿಗೂ ಸಾಕಾರ ಮಲ್ತನಾರು ಕೊಡುಗೈ ದಾನಿಯಾದ ನಮ್ಮೊಟ್ಟಿಗೂ ಪ್ರತಿ ವರ್ಷಲ ಈ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮ ಪಡಿಪುನರು ನಮ್ಮನೆ ವರುದ ಶ್ರೀಯುತ ಸದಾನಂದ ಪೂಜಾರಿ ಮಾಲಿಕೆ ಹೊಸಮನೆ ಶ್ರೀ ಕಟೀಲ್ ಹೋಟೆಲ್ ಮ್ಯಾನೇಜರ್ ನಮ್ಮನ ಮಾತನ್ನೆಲ್ಲ ಪರವಾದ ಈ ಕಾರ್ಯಕ್ರಮದ ಪರವಾದ ಈ ಜಾತ್ರೆ ನಡ ತನುಮನದನ ಸಹಕಾರದ ಒಟ್ಟಿಗೂ ಈ ಕಾರ್ಯಕ್ರಮ ನಡೆಸುತ್ತದೆ
सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्त्वमां भवोत्तमाय नमः सदाशिवरुद्राय नमः प्रार्थनां समर्पयामि सर्वे पुण्य पर्वकाल अंद ಲೆಕ್ಕ ಈಶ್ವರ ದೇವರನ್ನು ಇನ್ನದ ದಿವಸದ ಆರಾಧನೆ ಮಲ್ತನಂದ ಆಂಡ ಅನಂತ ಪುಣ್ಯ ಫಲಗಳನ್ನು ಪೂರ ಅನುಗ್ರಹ ಮಲ್ತು ಕೊರ್ಪೆರೆಂದು ಶಾಸ್ತ್ರದ ಕಲ್ಪಂತ ಫಲದ ಬಣ್ಣಿನ ಜೇತಿ ಬಾಚಾರ ಅಂಚೆ ಇನ್ನದ ದಿವಸಡು ನಮ್ಮ ಊರುದಾಕಲು ಗ್ರಾಮದಾಕಲು ಅಂಚನೆ ನೆಕ್ಕ ಸಂಬಂಧಪಟ್ಟಂತೆ ಮಾತ ಭಕ್ತ ಬಾಂಧವರನಾಗಲು ಪೂರ ಬರ್ತದೆ ಇನ್ನದ ದಿವಸದ ಭಗವಂತಗೆ ಸೇವೆಯನ್ನು ಯಥಾಶಕ್ತಿಯಾದ ಮಲ್ತದಾರು ಮಲ್ತಂಚಿನ ಸೇವೆನೆ ದೇವರ ಸಂತೋಷಡು ಸ್ವೀಕಾರ ಮಲ್ತೊಂದು ತನ್ಮೂಲಕವಾದ ಇನ್ನದ ದಿವಸದ ಮಲ್ತನಂಚಿನ ಪಂಚಾಮೃತ ಅಭಿಷೇಕ ಅಂಚನೆ ಆ ಕಲಶಾಭಿಷೇಕ ಅಂಚನೆ ನೈವೇದ್ಯ ಅಂಚನೆ ಮಂಗಳ ನೀರಾಜನ ದೇನು ಪೂರ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನು ಪೂರ ದೇವರು ಬಿಂಬೋಪಾದಿಡು ಕುಲ್ಲುದು ಸಂತೋಷದ ಸ್ವೀಕಾರ ಮಲ್ತೊಂದು ಐತ ಇಂಚಿನ ಒಂಜಿ ಪೂಜೆ ಮಲ್ತನಂಚಿದನ ಪುಣ್ಯ ಫಲ ಉಂಡು ಅವೇನು ಪೂರ ದೇವರೇ ಅನುಗ್ರಹ ಮಲ್ತು ಕೊಲ್ಪಡು ಮಲ್ಪಡ ಉದ್ದೇಶದ ಅವರ ಇನ್ನದ ದಿವಸಡೆ ಆ ರುದ್ರ ದೇವರನ್ನು ಆರಾಧನೆ ಮಲ್ತದ ರುದ್ರಂ ದಾವಯತೀತಿ ರುದ್ರ ಅಂದು ನಮ್ಮ ಮಾತ ರೋಗಗಳನ್ನು ಪರಿಹಾರ ಮಲ್ಪನಾಗಲು ಏರೆಂದು ಕೇಳಿನಾಗ ರುದ್ರದೇವರು ಎಂದು ಕಂಡೇರು ಅಂಚಿದನ ರೋಗ ಲಡ್ಡು ನಮ್ಮನೆಡುಂಡು ಶರೀರದ ಒಲ ಇಲ್ಲ ಶರೀರದ ಪಿದ ಇಲ್ಲ ಅವನಾಗ ಅಂಚಿದನ ರೋಗಲೇನು ಪೂರ ಪರಿಹಾರ ಮಲ್ಪಡೋದು ಅಂಡ ರುದ್ರದೇವರನ್ನು ವಿಶೇಷವಾದ ಆರಾಧನೆ ಮಲ್ಪಡೋ ಒಂದು ಶಾಸ್ತ್ರ ಬಂತುಂಡು ಮನುಷ್ಯ ಜನ್ಮ ಪೊರ್ಲು ಆವಡುಂದಂಡ ನಮ್ಮ ಜೀವನ ಆ ಪೊರ್ಲು ಆವಡುಂದಂಡ ಭಗವಂತನ ಅನುಗ್ರಹನ ನಿತ್ಯದ ಆರಾಧನೆ ಮಲ್ತೊಂದು ಪಡೆಯಂಡ ನಮ್ಮ ಜೀವನ ಸಾರ್ಥಕತೆ ಪಡೆಪೊಂಡು ಲೆಕ್ಕ ಅಂಚಿನ ಈಗಲಿಗೆ ಮಾತೆರೆಗಳ ಯಜ್ಞಂ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ ಅಂದು ಯಜ್ಞ ಮಲ್ಪರ ಬೋಡ ಅಂಜಿತ್ತು ನಿತ್ಯ ಬೋಡ ಅಂಜಿತ್ತು ಎಡ್ಡ ರೀತಿಯ ಆರೋಗ್ಯ ದಾನ ಮಲ್ಪರ ಬೋಡ ಅಂಜಿತ್ತು ಎಡ್ಡ ರೀತಿಯ ಸಂಪತ್ತು ನಿತ್ಯಲ ದೇವರನೇ ಆ ಪೂಜೆ ಮಲ್ಪರ ಬೋಡ ಅಂಜಿತ್ತು ಸೌಭಾಗ್ಯ ದೇಲೇನ ಪೂರ ಅನುಗ್ರಹ ಮಲ್ತು ಕೊರ್ದು ನಿಲ್ಲನ ಮನುಷ್ಯ ಜೀವನ ಸಾರ್ಥಕತೆ ಪಡೆಪನಲಕ ದೇವರು ಅನುಗ್ರಹ ಮಲ್ತು ಕೊರೋಡು ಅಂಚ ಇನ್ನಿತ ದಿವಸಡು ರುದ್ರದೇವರನ್ನು ಆರಾಧನೆ ಮಲ್ಪನಾಗ ತೆರೆದು ಆರಾಧನೆ ಮಲ್ಪಡು ಒಂದು ಶಾಸ್ತ್ರ ಬಂತುಂಡು ಜ್ಞಾನಪೂರ್ವಕವಾದ ಆ ರುದ್ರದೇವರನ್ನು ಆರಾಧನೆ ಮಲ್ಪಡು ಒಂದು ಅಂಚಿದನ ಆ ರುದ್ರದೇವರು ಓಲು ಮಾತು ಉಲ್ಲರೆಂದು ಕೇಳಿದಾಗ ಅಷ್ಟವು ಆ ಸ್ಥಾನ ಬಂತೀರಿ ಹೆಣ್ಮ ದಿಕ್ಕಡೆ ಆ ರುದ್ರದೇವರಿಗೆ ಸ್ಥಾನ ಅನುಗ್ರಹ ಮಲ್ತು ಕೊಡ್ತಾರೆ ಓಲೊಂದು ಕೇಳಿದಾಗ ಒಂಜಿ ಪಂಚಭೂತಲಡು ಒಂಜಿ ಅಗ್ನಿಡೆ ಒಂಜಿ ಭೂಮಿಡೆ ಒಂಜಿ ನೀರಿಡೆ ಒಂಜಿ ವಾಯು ಆಕಾಶ ಬಂಡದ ಐದು ದಿಕ್ಕಡೆ ರುದ್ರದೇವರನ ಸನ್ನಿಧಾನ ಉಂಟು ಅಂಚನೆ ನಮ್ಮ ಸೂರ್ಯ ಚಂದ್ರನ ಸನ್ನಿಧಾನ ಉಂಡು ಅಂಜನೆ ಯಜಮಾನನ ಆ ಸನ್ನಿಧಾನ ಈ ರುದ್ರದೇವರನ ಒಂದು ವಿಶೇಷ ಅಷ್ಟವು ಮೂರ್ತಿಯಿಂದ ಆ ರುದ್ರದೇವರಿಗೆ ಬಂತೇರಿ ಅಂಚದಿನ ಒಂದು ರುದ್ರದೇವರನ್ನ ಆರಾಧನೆ ಮಲ್ತನಂದ ಅಂಡ ಇಡೀ ಪ್ರಕೃತಿನ ಪೂಜೆ ಮಲ್ತನ ಅಂಚದಿನ ಒಂದು ಪುಣ್ಯ ಫಲ ನಮಕ್ಕೆ ಪ್ರಾಪ್ತಿ ಹಾಕೊಂಡು ಅಂಚನೆ ವಿಶೇಷವಾದ ಪಂಚರುದ್ರ ಅಂಚನೆ ಸಪ್ತ ರುದ್ರರ್ನಕಲು ಅಂಚನೆ ಏಕಾದಶ ರುದ್ರರ್ನಕಲು నేను ಪೂರ ವ್ಯಾಖ್ಯಾನ ಮಲ್ತೇರೆ ಐಟು ಒಂದೊಂದು ಪುದರನು ಪೂರ ಬಂಡರೆ ಐಟು ವಿಶೇಷವಾಗಿ ವೇದಡು ಬಂಡಿಂಜಿತ್ತು ಒಂದು ರುದ್ರನ ಪುದರೊಂದಕ್ಕೆ ಎಣ್ಣಗ ನಮ ಶಿವಾಯ ಚ ಅಂದ್ ವೇದ ಮಂತ್ರಡೆ ಐದು ಬಹಳ ಮಹತ್ವವನ್ನು ಬಂತೇರು ಅಂಜಿನ ಆ ಶಿವ ಮಂತ್ರನ ಜಪ ಮಲ್ತನೊಂದ ಅಂಡ ನಮ್ಮ ಜನ್ಮ ಜನ್ಮಾಂತರದ ಪಾಪಲ ಪೂರ ನಿವಾರಣೆಯಾದ ನಮಕ್ ಬೋಡ ಅಂಜಿತಿ ದೇವರನ ಸೇವೆ ಮಲ್ಪರ ಬೋಡ ಅಂಜಿತಿ ಎಡ್ಡ ರೀತಿದ ಆರೋಗ್ಯಪೂರ್ಣ ಆಯುಷ್ಯನ ಅನುಗ್ರಹ ಮಲ್ತು ಕೊರಪೆರಂಚ ಯಜಮಾನ ವರ್ಗದಾಗಲು ಪೂರ ಬಂಧು ಬಾಂಧವರನಾಗಲು ಪೂರ ಈ ಜಾಗಡ ಬರ್ತದೆ ಭಕ್ತಿ ಶ್ರದ್ಧೆಡು ಕೊರೋನಾಂಚಿದಿನ ಸೇವೆನೆ ಸಂತೋಷದ ಸ್ವೀಕಾರ ಮಲ್ತೊಂದು ಈ ಜಾಗಡು ಬಿಂಬೋಪಾದಿಡು ಕೈಮುಗಿ ನಡೆಗೆ ನಮ್ಮ ಇಷ್ಟಾರ್ಥಲೇನು ಪೂರ ಅನುಗ್ರಹ ಮಲ್ಪನಂಚಿದಿನ ಪುಣ್ಯ ಆ ವಿಶೇಷ ಸನ್ನಿಧಾನ ಈ ಜಾಗಡಿರ್ತದೆ ಮಲ್ಪನಂಚಿದಿನ ಪೂಜೆಯನ್ನು ಪೂರ ಬಿಂಬೋಪಾದಿಡು ಕುಲೊಂದು ದೇವರು ಸಂತೋಷದ ಸ್ವೀಕಾರ ಮಲ್ತೊಂದು ಇಡೀ ಗ್ರಾಮದಾಗ್ಲಿಗೆ ದೇನು ನಮ್ಮೊಂದಿಪ್ಪನಂಚಿದಿನ ಮಾತ ಭಕ್ತ ಬಾಂಧವರನಾಗ್ಲಿಗೆ ಪೂರ ಅಕಲಾಕಲ ಇಂಚಿನ ಪೂರ ಇಷ್ಟಾರ್ಥಲುಂಟು ಅವೇನು ಪೂರ ಅನುಗ್ರಹ ಮಲ್ತು ಕೊರ್ದು ಮಾತೆರೆಗಲ ದೇಹಕ್ಕೆ ಬೋಡಾಯಿ ದೇಹ ತುಂಬ ಆರೋಗ್ಯ ಕೈಕು ಬೋಡಾಯಿ ಕೈ ತುಂಬ ಸಂಪತ್ತು ಮನಸ್ಸಿಗೂ ಬೋಡ ಅಂಜಿತಿ ಮನಸ್ಸು ತುಂಬ ನೆಮ್ಮದಿದ ಜೀವನ ಮಲ್ಪರ ಬೋಡ ಅಂಜಿತಿ ಯೋಗ ಭಾಗ್ಯ ಅಂಜನೆ ಈ ಜಾಗದ ನಮ್ಮ ಸಂಕಲ್ಪ ಮಲ್ತಿ ಪ್ರಕಾರವಾದ ಇಂಚಿನ ದೇವರೇನು ಕೊರ್ಲುಡು ಒಂಜಿ ಸ್ಥಾನಡು ಕುಲ್ಲೋದು ಜೀರ್ಣ ಅಂಚಿತಿ ಅಜೀರ್ಣ ಅಂಚಿತಿ ವ್ಯವಸ್ಥೆಲೇನು ಪೂರ ಜೀರ್ಣೋದ್ಧಾರ ಮಲ್ತದೆ ನಮ್ಮ ಆ ಪೊರ್ಲುನು ಆ ಭಗವಂತನ ಆ ಪೊರ್ಲುನು ಈ ಜಾಗಡು ತೂಡು ಬಂದ್ಬಿಡು ಒಂದು ಮಲ್ಲ ಸಂಕಲ್ಪ ನಮಡ ಉಂಡು ಅಂಚಿನ ಸಂಕಲ್ಪನ ದೇವರು ಕೊರ್ಲುಡು ಅನಾಥ ಶೀಘ್ರವಾದ ನೆರವೇರಿಸೋದು ಕೊರ್ತು ಆ ಭಗವಂತನ ಅನುಗ್ರಹ ಮಾತೆರೆಗಳ ಪ್ರಾಪ್ತಿ ಆಪನಲಕ ಭಗವಂತ ಅನುಗ್ರಹ ಮಲ್ತು ಕೊರಡು ಬಂಡದು ಆ ಪೂಜಾವಸಾನ ಕಾಲಡು ನಮ್ಮ ಮಾತೆರೆಲ್ಲ ಒಟ್ಟುಗೂ ಸೇರೊಂದು ಭಕ್ತಿ ಇಡ್ಲ ಶ್ರದ್ಧೆ ಇಡ್ಲ ದೇವರಿಗೆ ತರೆಬಗ್ಗ ಅದು ಪ್ರಾರ್ಥನೆ ಮಾಡ್ತು ಹರೇ ಹರೇ ಮೇ ಹರಪಾತಕಾನೇ ಹರೇ ಹರೇ ಮೇ ಕುರು ಮಂಗಲಾನೇ ಹರೇ ಹರೇ ಮೇ ತ್ವಯ ದೇಹಿ
दास्यं हरे हरे मे त्वयि भक्तिरस्तु गतं पापं गतं दुःखं गतं दारिद्र्यनाशनम् आगतां सुखसम्पत्तिः पुण्यां च तवदा दर्शनात् कदिराजेश्वर देवर पादारविन्दಕ್ಕೆ ಗೋವಿಂದಾನ್ಯ ಗೋವಿಂದ यानि कानि च पापानि ब्रह्मान्तरपीडानि
ಉರಗಾಸನ ವಾಗನ ಪರಮ ಪುರುಷ ಉರಗಾಸನ ವಾಗನ ಪರಮ ಪುರುಷ ಉರಗಾಸನ ವಾಗನ ಪರಮ ಪುರುಷ ಉರಗಾಸನ ವಾಗನ ದುರಿತಾರ್ಣವ ವಳವಾನಳ ದುರಿತಾರ್ಣವ ವಳವಾನಳ ದುರಿತಾರ್ಣವ ವಳವಾನಳ ದುರಿತಾರ್ಣವ ವಳವಾನಳ ಸರಸಿದ ಭಾಗಿ ಮಸ್ತ್ ಪ್ರಾಚೀನ ಕಾಲತ್ತು ಬೆತ್ತುಗಳು ಪೂಜೆ ಅಂತೊಂದುಂಡು ಇಂದು ಮಿತ್ತು ಕೇರಳ ಪನ್ಪಡ ಇತ್ತು ದುಂಬು ಈ ದೇವೇರು ಸಾಧಾರಣ 1000 ವರ್ಷ ಮಟ್ಟ ಒಂಜಿ ಏಕ ವ್ಯಕ್ತಿ ಒಂಜಿ ತಪಸ್ಸಂತಿಲಕ ಅವಳು ಪೂಜೆ ಅಂತೊಂದಿತ್ತೇರು ಮಿತ್ತು ಆನಂತರ ಅವು ಜಾದನ ರೋಗ ರುಜಿನ ಅವೇ ರೀತಿ ಎಂಚಿನ ಮೃಗಕ್ಕಳನ ಉಪದ್ರಡ ಅಂತ ಇಂದಾತು ಈ ಎಂಚಿನ ಪೂಜೆ ಅಂಪಡ ಒಂಜಿ ಪರಿಸ್ಥಿತಿ ಇತ್ತಿರಕು ಇವತ್ತು ಲಾಸ್ಟ್ಗೆ ಅಗಳಿಗೆ ರೋಗ ರುಜಿನ ಬರ್ತದೆ ನಿಸ್ಸಂತಾನ ಇತ್ತು ಇವತ್ತು ಒಂಜಿ ಸಾಧಾರಣ 1000 ವರ್ಷ ಮುಟ್ಲ ಸಾಧಾರಣ ವರ್ಷ ಮುಟ್ಟ ಅವು ಬಾಕಿ ಆತಿತ್ತು ನಾವು ಪೂಜೆ ಅವಳು ಆತನಾಗ ಒಂಜಿ ಮಲೆಕುಡಿಯ ಜನಾಂಗದಗಳಿಗೆ ಅವಳು ಗೆಡ್ಡೆ ಗೆಣಸು ಗಳಿಪುನಗ ಅವಳು ಈ ಶಿವಲಿಂಗ ಸಿಗನು ಆ ಶಿವಲಿಂಗನ ಐತಿ ಬೆತ್ತ ಹಾಕಳು ಪೂಜೆ ಪರಸರು ಅಂತೇಳಿ ಐದು ಮಿತ್ತು ಕಣತಿಜೀರು ಐತಿ ಬೆತ್ತ ಅವು ಬೇತದಿ ಕಡೆ ಮುಪ್ಪತ್ತು ಅಲ್ಪ ಪಂಚಾಂಗ ಗುಡ್ಡೆ ಅಂತ ಅಲ್ಪ ಕೊಣ ತೆಗಿತಿತ್ತೇರು ಅಳ್ಪತ್ತು ದಾದನ ಅಲ್ಪ ಈ ಎಂಚಿನ ಪೂಜೆ ಅಂಪಣ ಒಂಜಿ ಒಂದು ಸರಿಯಾನ ಅವಂತ ಇದ್ದಾರೆ ಅಂದಂದು ಯಾವ್ದನ ಒಂಜಿ ಅಲ್ಪ ಅಂದು ಅಲ್ಪದ ಒಂದು ಆಪರಿ ಬಂತು ಬೆತ್ತು ಮೂಳು ಕೊಣ ತೆಗಿತ್ತು ಮೂಳು ಪೂಜೆ ಅಂತರಿಸಲು ಅಂತ ಬೆತ್ತು ಇತ್ತೆ ವಿಜೃಂಭಣೆ ನಾವಂತುಂಟು ಪೂಜೆ ಅಂತ ಮೂಳು ಅಂಪುನಗಲ ದೇವರೇನ ನಳ್ಳ ಚೂರು ಇಲ್ಲದ ಕೈತೋಳು ಪತೊಂಪೋಡು ಪಂಡ ಉದ್ದೇಶ ಇತ್ತು ಹಿರಿಯ ಕೊಳೆಗೆ ಅಂಡ ಒಂಜಿ ದಿನ ಅಚಾನಕ ಒಂದು ಸನ್ಯಾಸಿ ಬತ್ತತ್ತು ದೇವರನ್ನ ಒವ್ವೇ ಮಾತ್ರಗಲ ನೆನ್ನ ಮುಲ್ತು ಕೂಡ ಸಿತ್ತುಕೊಂಡವ್ರಬೋದು ನಳ್ಳ ಬಡ್ತ ಮಿತ್ತು ಪತೊಂಪೋಲೆ ಪಂಡ ಒಂಜಿ ಆದೇಶ ಸನ್ಯಾಸಿ ಬತ್ತತ್ತು ಆ ಸನ್ಯಾಸಿ ದುಂಬುದ್ಲ ಸೋಜಿದಿರಿ ಆಯ್ತು ಬೆತ್ತಲ ಸೋಜಿದಿರಿ ಅವೊಂಜಿ ಹಿರಿಯ ಕುಲ್ಪಣ ಕಥೆಯನ್ನು ಕೇಂದ್ರ ನಮ್ಮ ಮಾತೆಲ್ಲ ಸೇರ್ತು 400 ವರ್ಷ ಪಿರೋದ ಈ ದೇವಸ್ಥಾನ ಜೀರ್ಣೋದ್ಧಾರ ಅಂತದ್ದು ಇಡೀ ಊರ್ದಕ್ಲೆಗೆ ಎಡ್ಡೆ ದೇವಸ್ಥಾನಕ್ಕೆ ಬರ್ತದ್ದು ಅಕ್ಲೆ ನೆಂಚಿನ ಕಾರ್ಯಕ್ರಮ ಇರ್ತದ ಮೂಳೆ ಹಂಪಲಕ್ಕೆ ಒಂಜಿ ಹಂಪೊಡೊಂದು ಒಂಜಿ ಮನಸ್ಸಂತದ ಅದಕ್ಕೋಸ್ಕರ 4 ಜನ ಎಲ್ಲ 4 ಇಲ್ಲತ್ತು ಎಂಕ್ಲೆ ಸೇರುವಂಥ 400 ವರ್ಷ ಹಳೆಯ ಇತಿಹಾಸ ಇರುವಂತಹ ಈ ಕದಿರಾಜೇಶ್ವರ ದೇವಸ್ಥಾನದ ಸೇವೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಜೀರ್ಣೋದ್ಧಾರ ಕೆಲಸ ಆಗ್ತದೆ, ಜನರೆಲ್ಲರೂ ಸೇರಿದ್ದಾರೆ, ದೈವದ್ದು ಅಪ್ಪಣೆಯೂ ಆಗಿದೆ. ಆಗಿರೋದ್ರಿಂದ ಈ ಜೀರ್ಣೋದ್ಧಾರಕ್ಕೆ ಯಾವ ರೀತಿ ವಿಘ್ನ ಬರಲಾದ ಚೆನ್ನಾಗಿ ನಡಿಬೇಕು ಅಂತ ನಾವೆಲ್ಲರೂ ದೇವರ ಹತ್ರ ಕದಿರಾಜೇಶ್ವರ ಬೇಡ್ಕೊಳ್ತೇವೆ. ಹಾಗೆ ಆಲ್ರೆಡಿ ಟಾಯ್ಲೆಟ್ ವ್ಯವಸ್ಥೆಗಳೆಲ್ಲ ಶುರು ಆಗಿದೆ. ಹಾಗೆ ಹಂತ ಹಂತವಾಗಿ ನಮಗೆ ದೈವ ಕೊಟ್ಟಂತಹ ಒಂದು ಆದೇಶದ ಮೇರೆಗೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮದು ಮನಸ್ಸಂಕಲ್ಪ ಆಗಿದೆ. ಹಾಗಾಗಿ ಈಗಾಗಲೇ ನಿತೀಶ್ ಮಾಳಿಗೆ ಅವರ ಒಂದು ಕಾಂಟ್ರಿಬ್ಯೂಷನಿಂದಾಗಿ ಒಂದು ಶೌಚಾಲಯವನ್ನು ನಿರ್ಮಾಣ ಆಗಿದೆ. ಇದೇ 2 ದಿವಸದ ಹಿಂದೆ ಅದರ ಪ್ರಾರಂಭವಾಯಿತು. ಸುಮಾರು 1,25,000 ಖರ್ಚಿನಲ್ಲಿ ಈ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮತ್ತು ಪೌರೋಹಿತ್ಯ ವರ್ಗಕ್ಕೆ ಯಾವುದೇ ರೀತಿಯ ಶೌಚಾಲಯ ಸೌಲಭ್ಯ ಇಲ್ಲಿ ಇರುವುದಿಲ್ಲ. ಅದೇ ಈ ನಿತೀಶ್ ಕುಮಾರ್ ಮಾಳಿಗೆ ಅವರ ನೇತೃತ್ವದಲ್ಲಿ ಈ ಶೌಚಾಲಯವನ್ನು ನಿರ್ಮಿಸಿ ಈಗ ಸಾರ್ವಜನಿಕವಾಗಿ ಅದನ್ನು ಉಪಯೋಗಕ್ಕೆ ಕೊಡಲಾಗಿದೆ. ಇದಕ್ಕೆ ಅವರಿಗೆ ದೇವರ ಪರವಾಗಿ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಮಮೂರ್ತಿ ಬೆಂಗಳೂರು ಇವರು 10,000 ಕೊಟ್ಟಿದ್ದಾರೆ. ಶ್ರೀರಂಗ ಅವರು 10,000 ಕೊಟ್ಟಿದ್ದಾರೆ. ನಿತೀಶ್ ಅವರದ್ದು 90,000. ಹಾಗೆ ಎಲ್ಲರ ಸಹಕಾರದಿಂದ ಇಷ್ಟು ಒಳ್ಳೆಯ ಒಂದು ಶೌಚಾಲಯ ನಿರ್ಮಾಣ ಆಗಿದೆ.
ಇನ್ನು ಮುಂದಿನ ಕಾರ್ಯಕ್ಕೆ ಎಂಥ ಜೀರ್ಣೋದ್ಧಾರ ಕೆಲಸಕ್ಕೆ ಪ್ರೋತ್ಸಾಹ ಎಲ್ಲರೂ ಕೊಡಬೇಕಂತೇಳಿ ನನ್ನ ಪ್ರಾರ್ಥನೆ. ಸಾರಮಾನ್ಯಭೂತಗಳುಂಟು, ಮೂಜಿಲ್ನಾಯ, ಕೊಡಮಣಿತಾಯ, ದೈವ, ಸಾರಮಾನ್ಯಭೂತಗಳು ಎಲ್ಲ ಇದೆ. ದೇವರ ಒಳಗೆ ಪಾರ್ವತಿ, ಈಶ್ವರನ ಪರಿವಾರ ಎಲ್ಲ ಇದೆ. ಇದು ಕೂಡ ಹೇಳ್ತಾರೆ, ಎಲ್ಲ ಭೂತಗಳಿಗೆ ಒಂದೇ ಸಲ ಧರ್ಮ ನೇಮ ಮಾಡುವಂತಹ ಸಂಪ್ರದಾಯ ಕೂಡ ಮೊದಲಿನ ಕಾಲದಲ್ಲಿ ಇತ್ತು ಅಂತೇಳಿ ಕೇಳಿದ್ದೇವೆ. ಹಾಂ, ಇಲ್ಲಿ ಈ ಮಾಳಿಗೆ ಮನೆಯವರು ಹಳದಂಗಡಿ ಅರಮನೆಯ ಆಸ್ಥಾನ ಪುರೋಹಿತ ಸ್ಥಾನದಲ್ಲಿ ಇದ್ದವರು ಮೊದಲಿಂದ. ಇಲ್ಲಿಯ ಪೂಜೆಯವರು ಹಳದಂಗಡಿಯ ಅರಮನೆಗೆ ಪೌರೋಹಿತ್ಯ ಸ್ಥಾನದಲ್ಲಿ ಇದ್ದವರು. ಇದು ನಾವು ಕೇಳಿಕೊಂಡು ಬಂದಿದ್ದೇವೆ. ಗುರುಭ್ಯೋ ನಮಃ. ತುಳುವ ಇವತ್ತು ಶಿವರಾತ್ರಿಯ ಪುಣ್ಯ ದಿವಸದ ಉದ್ದೇಶವಾಗಿ ಕದಿರೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಆ ಶಿವರಾತ್ರಿ ಉತ್ಸವ ದೇವರಿಗೆ ಅರ್ಪಣೆ ಆಯಿತು. ಅದರ ಉದ್ದೇಶವಾಗಿ ಎಲ್ಲ ದೇವರಿಗೆ ಬೇಕಾದಂತಹ ಸಾನ್ನಿಧ್ಯ ಅಭಿವೃದ್ಧಿಗೆ ಬೇಕಾದಂತಹ ನವಕ ಕಲಶಾಭಿಷೇಕ, ಪ್ರಧಾನ ಹೋಮ, ದೇವರಿಗೆ ಆ ಬಿಂಬದಲ್ಲಿ ವಿಶೇಷ ಕಲಾ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಹಾಗೆ ಅದರ ಉದ್ದೇಶವಾಗಿ ಎಲ್ಲ ಅನ್ನದಾನಾದಿ ಸತ್ಕರ್ಮಗಳು ಎಲ್ಲವನ್ನು ಕೂಡ ಯಜಮಾನ ವರ್ಗದವರು ಭಕ್ತ ಬಾಂಧವರೆಲ್ಲ ಸೇರಿಕೊಂಡು ಚೆನ್ನಾಗಿ ಭಗವಂತನಿಗೆ ಸೇವೆಯನ್ನು ಮಾಡಿ ಅದರ ಪುಣ್ಯ ಫಲವನ್ನೆಲ್ಲ ಎಲ್ಲರಿಗೂ ಅನುಗ್ರಹ ಮಾಡಿಕೊಡುವ ಉದ್ದೇಶದಿಂದ ಇವತ್ತಿನ ಸತ್ಕರ್ಮವನ್ನು ರುದ್ರದೇವರು ಎಲ್ಲ ದುಃಖಗಳನ್ನು ಪರಿಹಾರ ಮಾಡತಕ್ಕವರು, ಎಲ್ಲ ರೋಗಗಳನ್ನು ಪರಿಹಾರ ಮಾಡತಕ್ಕವರು, ಎಲ್ಲ ಆದಿ ವ್ಯಾಧಿಗಳನ್ನು ಪರಿಹಾರ ಮಾಡತಕ್ಕಂಥ ರುದ್ರದೇವರು ಈ ಜಾಗದಲ್ಲಿ ನೆಲೆಯಾಗಿ ನಮ್ಮೆಲ್ಲ ಒಂದು ಸಂಕಲ್ಪಗಳುಂಟು. ಇದಕ್ಕೆಲ್ಲ ಜೀರ್ಣೋದ್ಧಾರ ಆಗಬೇಕು ಅಂತ ಒಂದು 3-4 ವರ್ಷದಿಂದ ಸಂಕಲ್ಪವನ್ನು ಮಾಡಿದ್ದೇವೆ. ಆದರೂ ಅದಕ್ಕೆ ಯಾವುದೇ ಒಂದು ಥರದ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಿದೆ. ಭಕ್ತರ ಅನುಗ್ರಹ ಪ್ರಾಪ್ತಿಯಾಗಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಭಕ್ತರು ಇದರಲ್ಲಿ ಸೇರಿಕೊಂಡು ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಯಾಗಿ ಭಗವಂತ ಒಂದು ಒಳ್ಳೆಯ ಶಿಲಾಯಮಾದಂಥ ಸನ್ನಿಧಾನದಲ್ಲಿ ಕೂತು ಎಲ್ರಿಗೂ ಅನುಗ್ರಹ ಮಾಡಿಕೊಡುವ ಉದ್ದೇಶದಿಂದ ಎಲ್ಲ ಭಕ್ತರ ಏನೊಂದು ಇಷ್ಟಾರ್ಥಗಳುಂಟು ಅದೆಲ್ಲ ಆದಷ್ಟು ಶೀಘ್ರವಾಗಿ ನೆರವೇರಿಸಿಕೊಟ್ಟು ಆ ಭಗವಂತನ ಅನುಗ್ರಹಕ್ಕೆ ಈ ಗ್ರಾಮದವರು, ಊರಿನವರು, ಭಕ್ತರು, ಇದಕ್ಕೆ ಎಲ್ಲ ಬಹಳ ದೂರದ ಊರಿನವರೆಲ್ಲ ಇದರ ಆ ಕ್ಷೇತ್ರದ ಅಭಿಮಾನಿಗಳಾಗೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಸಹಕಾರದಿಂದ ಆ ವಿಜೃಂಭಣೆಯಿಂದ ಆ ದೇವರ ಬ್ರಹ್ಮಕಲಶೋತ್ಸವ ಆಗುವ ಹಾಗೆ ಭಗವಂತ ಅನುಗ್ರಹ ಮಾಡಿಕೊಟ್ಟು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಶಂಭೋ ಮಹಾದೇವ ವಿಶ್ವೇಶ್ವಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೆ. ಶಿವರಾತ್ರಿಯ ಪರ್ವಕಾಲದಲ್ಲಿ ಕದಿರಾಜನ ಸನ್ನಿಧಾನದಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಕ್ಷೇತ್ರ ಜೀರ್ಣೋದ್ಧಾರ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಅನೇಕ ವರ್ಷಗಳಿಂದ ನಾನು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಶುರುವಾಗಿ ಒಂದು 10 ವರ್ಷ ಕಳೆಯಿತು. ಆಗ 10 ವರ್ಷದ ಕೆಳಗೆ ಬೆರಳೆಣಿಕೆಯ ಮಂದಿ ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡ್ತಾಯಿದ್ರು, ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ರು. ಆಮೇಲೆ ಧಾರ್ಮಿಕ ಕ್ರಿಯೆಗಳಿಗೆ ಎಷ್ಟು ಶಕ್ತಿ ಉಂಟು ಅಂತ ಹೇಳುವುದಕ್ಕೆ ಆವತ್ತು ಶುರು ಮಾಡಿದಂತಹ ಒಂದೊಂದೇ ಕಾರ್ಯಕ್ರಮಗಳು ಈಗ ತುಂಬ ವಿಸ್ತಾರವಾಗಿ ಅನೇಕ ಜನಗಳೆಲ್ಲ ಬಂದು ತಮ್ಮಿಂದ ಇದು ಸೇವೆ, ತಮ್ಮಿಂದ ಇದು ಸೇವೆ ಅಂತ ಅನೇಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಸಂಕಲ್ಪವನ್ನು ನಾವು ನೋಡ್ತೇವೆ. ಅದು ಈ ಕ್ಷೇತ್ರದ ಮಹಿಮೆ ಅಂತ ಹೇಳ್ಬೋದು. ಹಾಗೆ ಅಷ್ಟು ವರ್ಷಗಳಿಂದ ಇಲ್ಲಿ ಆದಂತಹ ಏನು ರುದ್ರಯಾಗ ಆಗಿದೆ, ಸಂಜೀವಿನಿ ಮೃತ್ಯುಂಜಯ ಯಾಗ ಆಗಿದೆ, ರುದ್ರ ಪಾರಾಯಣಗಳು ಆಗಿವೆ, ಅನೇಕ ಪುರಾಣಗಳು ಪಾರಾಯಣ ಆಗಿವೆ. ಅದರ ಒಂದು ಮಹಿಮೆಯಿಂದ ಈ ಕ್ಷೇತ್ರ ಇವತ್ತು ಅತೀ ವಿಜೃಂಭಣೆಯಿಂದ ಶಿವರಾತ್ರಿ ಮಹೋತ್ಸವವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಬೆಳಗ್ಗಿನ ಪ್ರಾತಃ ಕಾಲದಲ್ಲಿ ಬೇಕಾದಂತಹ ರುದ್ರಾಭಿಷೇಕ, ಆಮೇಲೆ
ಸ್ವಸ್ತಿ ಪುಣ್ಯಾಹವಾಚನ ನವಕ ಪ್ರದಾನ ಯಾಗ, ಬಿಂಬಕ್ಕೆ ಅದನ್ನು ಅಭಿಷೇಕ ಮಾಡಿ ಪ್ರಸನ್ನ ಪೂಜೆಯನ್ನು ಮಧ್ಯಾಹ್ನದ ಕಾಲದಲ್ಲಿ ಮಾಡಿ, ಪಲ್ಲ ಪೂಜೆ ಅಂತ ಅನ್ನಪೂರ್ಣೇಶ್ವರಿ ಆರಾಧನೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಮಾಡಿದ್ದಾರೆ. ಅಂತೂ ಕ್ಷೇತ್ರದಲ್ಲಿ ಏನು ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ, ಈ ಕ್ಷೇತ್ರದಲ್ಲಿ ಈಗ ಬೇಸಿಗೆ ಕಾಲ, ಮಳೆಗಾಲದಲ್ಲಿ ಈ ಕ್ಷೇತ್ರಕ್ಕೆ ಬರುವುದೇ ಒಂದು ದುಸ್ತರ ಅಂತ, ಅಷ್ಟು ಕಷ್ಟ ಉಂಟು ಇಲ್ಲಿ. ಇಂಬಳಗಳು ಬೇರೆ, ಹಾಗೆ ಗಾಳಿ ಮಳೆಗೆ ಈ ಸ್ಥಳಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಲ್ಲಿಯ ಅರ್ಚಕರು ಹಾಗೆ ಮುಕ್ತೇಶ್ವರು ಎಷ್ಟೇ ಕಾಲು ನೋವಿರಲಿ, ಎಷ್ಟೇ ಸುಸ್ತಾಗಿರಲಿ, ತಾನು ಒಬ್ಬನೇ ಬಂದು ಇಲ್ಲಿ ಈ ಕ್ಷೇತ್ರದಲ್ಲಿ ದೇವರ ಸೇವೆಯನ್ನು ಮಾಡಿದ್ದಾರೆ, ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ. ಅದರಿಂದಾಗಿ ಅವರ ಒಂದು ಪೂಜೆಯಿಂದ, ಅವರ ಒಂದು ಶಕ್ತಿಯಿಂದ ಈ ಕ್ಷೇತ್ರ ಬೆಳಗಿಕೊಂಡುಂಟು. ಅಂದರೆ ಒಬ್ಬರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 10 ಬೆರಳುಗಳು ಸೇರಿ ನಮಸ್ಕಾರ ಅಂತ ಆಗ್ತದೆ ಅಂತ. ಅಂದರೆ ಎಲ್ಲರೂ ಸೇರಿದರೆ, ಈಗ ಭಗವಂತನಿಗೆ ಪುಷ್ಪ ಪೂಜೆ ಮಾಡುವಾಗ ಕೇವಲ ಮಲ್ಲಿಗೆ ಹಾಕ್ಬೋದು, ಕೇವಲ ಜಾಜಿ ಹಾಕ್ಬೋದು, ಆದರೆ ಬೇರೆ ಬೇರೆ ಪುಷ್ಪಗಳಿಂದ ಭಗವಂತನನ್ನು ಅರ್ಚಿಸಿದರೆ ತುಂಬ ಸಂತೋಷಗೊಳ್ತಾರಂತೆ. ಹಾಗೆ ಬೇರೆ ಬೇರೆ ಭಾವನೆಗಳ ಜನರು ಒಟ್ಟಾಗಿ ಈ ಕ್ಷೇತ್ರಕ್ಕೆ ಬಂದು ಜೀರ್ಣೋದ್ಧಾರಕ್ಕೋಸ್ಕರ ಇಲ್ಲಿ ಏನು ಶ್ರಮದಾನವ ಅಥವಾ ತನುಮನ ಧನ ಸಹಾಯವನ್ನು ಮಾಡಿದರೆ ಒಳಗೆ ಇರುವಂತಹ ಈಶ್ವರನಿಗೆ ಸಂತೋಷ ಆಗ್ತದೆ. ತನ್ಮೂಲಕವಾಗಿ ಯಾರು ಸೇವೆ ಮಾಡಿದ್ದಾರೆ ಅವರಿಗೂ ಅನುಗ್ರಹ ಮಾಡ್ತಾನೆ. ಹಾಗೆ ಇಲ್ಲಿ ಕ್ಷೇತ್ರವು ಬೆಳಗ್ತದೆ ಅಂತ ಶಾಸ್ತ್ರ. ಹಾಗೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇವತ್ತಿನ ದಿನದಲ್ಲಿ ಅನ್ನಾರಾಧನೆ, ಹಾಗೆ ಧಾರ್ಮಿಕ ಪ್ರಕ್ರಿಯೆಗಳು, ಸಾಯಂಕಾಲ ರಂಗಪೂಜಾ ಮಹೋತ್ಸವ, ಅನೇಕ ಪಂಗಡಗಳು ಬಂದು ಭಜನಾ ಸೇವೆಯನ್ನು ಕೂಡ ಮಾಡಿದ್ದಾರೆ. ಭಜನಾ ಸೇವೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ದಾಸರುಗಳೆಲ್ಲ. ಅಂತಹ ಭಜನಾ ಸೇವೆ ನಿತ್ಯ ನಿರಂತರವಾಗಿ ಇವತ್ತು ವಿಶೇಷ ಅಂತ. ಇಷ್ಟರವರೆಗೆ ಇಷ್ಟು ಭಜನಾ ತಂಡಗಳು ಬರಲಿಲ್ಲ. ಇವತ್ತು ಬೆಳಗಿನಲೇ ಭಜನಾ ತಂಡಗಳು ಬಂದು ಕುಣಿತ ಭಜನೆ, ಹಾಗೆ ಕೂತ್ಕೊಂಡು ಭಜನೆ ಇತ್ಯಾದಿಗಳನ್ನೆಲ್ಲ ನಡೆಸಿದ. ಇದು ಕ್ಷೇತ್ರದ ಮಹಿಮೆಯನ್ನು ಹೇಳ್ತದೆ ಅಂತ. ಒಳಗಿರುವಂತಹ ಗರ್ಭಗುಡಿಗೆ ಒಳಗಿರುವಂತಹ ಮಹಾಲಿಂಗೇಶ್ವರ ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾನೆ, ಈ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಸೇವೆ ಮಾಡಿ ಅಂತ. ಹೀಗೆಯೇ ಮುಂದಕ್ಕೆ ಈ ಜೀರ್ಣೋದ್ಧಾರ ಪ್ರಕ್ರಿಯೆ ನೂತನ ಗರ್ಭಗುಡಿ ಆಗಬೇಕು. ಅದಕ್ಕೆ 10 ಹಲವು ಮಹನೀಯರ ಸೇವೆ, ಊರು ಗ್ರಾಮಸ್ಥರ ಪರವೂರ ಭಕ್ತಾದಿಗಳ ಸೇವೆ ಇಲ್ಲಿ ಬರಬೇಕು. ಕಪ್ಪ ಕಾಣಿಕೆ ಈ ಕ್ಷೇತ್ರಕ್ಕೆ ಬರಬೇಕು. ಅತೀ ಶೀಘ್ರದಲ್ಲಿ ಆ ನೂತನ ಗರ್ಭಗುಡಿಯಲ್ಲಿ ಕದಿರಾಜೇಶ್ವರನ ಪ್ರತಿಷ್ಠೆಯನ್ನು ಮಾಡುವಂತಹ ಸುಯೋಗ ಈ ಗ್ರಾಮಸ್ಥರಿಗೆ ಸಿಗುವ ಹಾಗೆ ಕದಿರಾಜೇಶ್ವರ ಅನುಗ್ರಹ ಮಾಡಬೇಕು. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣಾರ್ಪಣವಸ್ತು.